ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ನಿಮ್ಮ NR ಪಾಟೀಲ್. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಂಟಿನ್ಯೂಯಸ್ ಆಗಿ 7 ಮ್ಯಾಚಸ್ ಸೋತಾದ್ಮೇಲೆ ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್, T20 ವರ್ಲ್ಡ್ ಕಪ್ ಗೆದ್ದು 138 ದಿನಗಳಾದಮೇಲೆ ಇಂಡಿಯಾ ಫಸ್ಟ್ ವಿಕ್ಟ್ರಿನ ನೋಡಿರುವಂಥದ್ದು. ರೀಸೆಂಟಾಗಿ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಅಪೋಸಿಟ್ ಸೋತಾದ್ಮೇಲೆ ಈ ಜಿಂಬಾಬ್ವೆ ಸೀರೀಸು ನಾವು ಹೇಗಾದರೂ ಮಾಡ್ಲಿಕ್ಕೆ ಗೆಲ್ಲೇಬೇಕಾದಂಥ ಸಿಚುವೇಶನ್ ಇತ್ತು. ಸೊ ನಿನ್ನೆ ನಡೆದಂಥ ಫಸ್ಟ್ T20 ಮ್ಯಾಚಲ್ಲಿ ಇಂಡಿಯಾ 7 ವಿಕೆಟ್ಸಿಂದ ಗೆದ್ದಿದೆ. ಜಿಂಬಾಬ್ವೆ ಟೀಮ್ ಸ್ಟ್ರೆಂತ್ ನೋಡ್ಕಂದ್ರೆ ನಮ್ಮ ಇಂಡಿಯಾ ಟೀಮ್ ಆಲ್ಮೋಸ್ಟ್ ಸ್ಟ್ರಾಂಗ್ ಇದೆ. ಸೊ ಜಾಸ್ತಿ ಓವರ್ ಬಿಲ್ಡಪ್ ಕೊಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಆದರೂ ರೀಸೆಂಟ್ ಮ್ಯಾಚ್ಗಳ ಸೋಲಿನ ನಂತರ ನಮ್ಮ ಯಂಗ್ ಪ್ಲೇಯರ್ಸ್ ಯಾವ ಥರ ಕಮ್ ಬ್ಯಾಕ್ ಮಾಡ್ತಾರೆ, ಅವ್ರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ನೋಡಬೇಕಾಗಿತ್ತು. ಸೊ ಈ ಒಂದು ವಿಕ್ಟ್ರಿ ನಮ್ಮ ಯಂಗ್ ಪ್ಲೇಯರ್ಸ್ಗೆ ಆ್ಯಂಡ್ ಶ್ರೇಯಸ್ ಅಯ್ಯರ್ ಆ್ಯಂಡ್ ಟೀಮ್ಗೆ ಒಂದು ಒಳ್ಳೆ ಬೂಸ್ಟ್ ಮತ್ತು ಕಾನ್ಫಿಡೆನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ನಿನ್ನೆ ಮ್ಯಾಚಲ್ಲಿ ಏನೇನು ನಡೀತು ಅಂತ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ ಬ್ಯಾಟಿಂಗ್ ಮಾಡೋದಂಥ ಜಿಂಬಾಬ್ವೆ ಟೀಮ್ 20 ಓವರಲ್ಲಿ 7 ವಿಕೆಟ್ ಕಳ್ಕೊಂಡು ಬರೀ 125 ರನ್ ಅಷ್ಟೇ ಹೊಡೆಯೋಕ್ಕಾಗಿದ್ದು. ಇನ್ನು ಬೌಲಿಂಗಲ್ಲಿ ಮೇನ್ ಪ್ಲಸ್ ಪಾಯಿಂಟ್ ಆಯಿತು ಅಂದರೆ ಮಯಾಂಕ್ ಯಾದವ್ ಸ್ಪೀಡ್. ಎಸ್, ಅವರ ಬೌಲಿಂಗ್ ಪೇಸು ಸೂಪರ್ ಆಗಿತ್ತು. 4 ಓವರ್ ಹಾಕಿ ಬರೀ 18 ರನ್ ಕೊಟ್ಟು 2 ವಿಕೆಟ್ಸ್ ತೊಗೊಂಡ್ರು. ರೀಸೆಂಟ್ ಮ್ಯಾಚ್ಗಳಲ್ಲಿ ಬೌಲರ್ಸ್ ಧೂಳು ತಿಂತಿದ್ದ ಜಾಗದಲ್ಲಿ ಮಯಾಂಕ್ ಸ್ಪೆಲ್ ಸ್ವಲ್ಪ ರಿಲ್ಯಾಕ್ಸ್ ಮತ್ತು ಕಾನ್ಫಿಡೆನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಇನ್ನು ಈ 126 ರನ್ ಟಾರ್ಗೆಟ್ನ ಚೇಸ್ ಮಾಡೋಕ್ಕೆ ಓಪನಿಂಗ್ ಇಳಿದ ವೈಭವ್ ಸೂರ್ಯವಂಶಿ ಅಂತೂ ಫುಲ್ ಅಟ್ಯಾಕಿಂಗ್ ಗೇಮ್ ಆಡಿದ್ರು. ಸೊ ಬರೀ 18 ಬಾಲಲ್ಲಿ 50 ರನ್ನು ಚಚ್ಚು ಬಿಸಾಕಿದ್ರು. ಅವ್ರ ಇನ್ನಿಂಗ್ಸಲ್ಲಿ 4 ಫೋರ್ಸು ಮತ್ತು 4 ಸಿಕ್ಸು. ಈ ಏಜಲ್ಲಿ ಈ ಮಟ್ಟಕ್ಕೆ ಆಡಿದ್ದು ನಿಜವಾಗ್ಲೂ ಗ್ರೇಟ್ ಅಚೀವ್ಮೆಂಟ್. ಆಮೇಲೆ ಇಶಾನ್ ಕಿಶನ್ 35 ಮತ್ತು ಶ್ರೇಯಸ್ ಅಯ್ಯರ್ 28 ಸೇರ್ಕೊಂಡು ಮ್ಯಾಚ್ನ 13.2 ಓವರ್ನಲ್ಲೇ ಮುಗಿಸ್ಬಿಟ್ರು. ಆಪೋಸಿಷನ್ ವೀಕ್ ಇತ್ತು, ಒಪ್ಕೊಳ್ತೀನಿ. ಆದರೂ ಪ್ರೀವಿಯಸ್ ಸೀರೀಸ್ ಸೋಲ್ಗಳ ನಂತರ ಯಂಗ್ ಟೀಮ್ಗೆ ಈ ವಿನ್ನು ಕಾನ್ಫಿಡೆನ್ಸ್ ಕೊಟ್ಟಿದೆ. ಸೊ ಗೈಸ್, ನಿನ್ನೆ ನಡೆದಂಥ ಮ್ಯಾಚಲ್ಲಿ ಸೂರ್ಯವಂಶಿ ಬ್ಯಾಟಿಂಗ್ ಇಷ್ಟ ಆಯಿತಾ ಅಥವಾ ಮಯಾಂಕ್ ಯಾದವ್ ಬೌಲಿಂಗ್ ಇಷ್ಟ ಆಯಿತಾ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನದು.